ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಅವ್ರು ಬರ್ತಿದ್ದಾರೆ ನನ್ನ ನೋಡೋಕ್ಕೆ ಅಂತ. ನೀನು ಬಾ, ಇವಳು ತೋರಿಸ್ಬೇಕಂತೆ. ಹಾಯ್ ಮಾಡು. ಅವರೆಲ್ಲ ಬರ್ತಿದ್ದಾರೆ. ಹಂಗೆ ನಾನು ಸ್ವಲ್ಪ ದಿನದಿಂದ ಅವ್ರ ಮನೆಗೆ ಹೋದಾಗ ಒಂದ್ಸರಿ ಕಡುಬು ಮಾಡಿದ್ಲು. ಸೊ ಚೆನ್ನಾಗೈತೆ ಅದು ಅಂತ ಹೇಳಿದ್ದೆ ನಾನು. ಇನ್ನೊಂದ್ಸರಿ ಯಾವಾಗಾದರೂ ಬಂದಾಗ ಅದನ್ನು ಮಾಡ್ಕೊಂಡು ಬಾ ಅಂತ ಕೇಳಿದ್ದೆ ಇವಾಗ. ಅದಕ್ಕೆ ಇವಾಗ ಆಲ್ರೆಡಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಲ್ವಾ ಬಾಕಿ ಇರೋದು. ಸೊ ಅವಳು ಬರೋಕ್ಕಾಗುತ್ತೋ ಇಲ್ವೋ, ಟೈಮ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಬರ್ತಾರೆ ಇವಾಗ. ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತಾಯಿದ್ದೆ, ಏನಾದರೂ ಇದ್ರ ಜೊತೆಗೆ ಏನಾದರೂ ಕ್ವಾಟ್ಲೆ ಕೊಡಬೇಕಲ್ಲ, ಏನಾದರೂ ಪ್ರ್ಯಾಂಕ್ ಮಾಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಪ್ಲ್ಯಾನಪ್ಪ ಅಂದರೆ, ಇವಾಗ ಅವಳು ನನಗೋಸ್ಕರನೇ ಕಡುಬು ಮಾಡಿಕೊಂಡು ಅದನ್ನು ತೊಗೊಂಡು ಬರೋಕ್ಕೆ ಸಲುವಾಗಿ ಬರ್ತಿದ್ದಾರೆ ಇವತ್ತು. ಅದಕ್ಕೆ ನನಗೆ ನೆನ್ನೆಯಿಂದ ಲೂಸ್ ಮೋಷನ್ ಆಗಿಬಿಟ್ಟೈತೆ, ಏನೂ ತಿನ್ನೋಕ್ಕಾಗ್ತಿಲ್ಲ. ಇವಾಗ ನೀನು ತಂದ್ಬಿಟ್ಟಿದೆಯಲ್ಲ, ಏನು ಮಾಡಲಿ, ತಿನ್ನಲಾ ಬೇಡವಾ, ಇಟ್ಬಿಡ್ಲಾ ಅನ್ನೋ ಥರ ಕೇಳ್ತೀನಿ ಅವಳಿಗೆ. ಏನು ಹೇಳ್ತಾಳೆ ಅವಾಗ? ತಿನ್ನು ಅಂತಳ ಇಲ್ಲ ಬೇಡ ಅಂತಳ, ಏನು ಹೇಳ್ತಾಳೆ? ಒಂದು ನಮ್ಮ ಅಮ್ಮಂಗೆ ಹೇಳ್ಕೊಟ್ಬಿಡ್ತೀನಿ ಫಸ್ಟು. ಇವಾಗ ನಮ್ಮಮ್ಮ ಅದು ಬೇರೆ ಚೆನ್ನಾಗೇ ಇದ್ದಲ್ಲ, ಇದು ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಹೇಳ್ಬಿಡುತ್ತೆ. ಬಾ ಮುಂದೆ. ಅಮ್ಮ, ಈಗ ಅಂಬಿಕಾ ಅವ್ರಿಗೆ ಬತ್ತವರಲ್ಲ, ಅವಳು ಇದು ಮಾಡ್ಕೊಬತ್ತವಳೆ ಕಡುಬು. ಅದಕ್ಕೆ ನನಗೆ ನೆನ್ನೆಯಿಂದ ಬೇದಿ ಆಗ್ಬಿಟ್ಟೈತೆ, ನೀನು ಇದು ಯಾಕೆ ಇವಾಗ ತಂದ್ಬಿಟ್ಟಿದೆಯಲ್ಲ ಅಂತ ಸುಳ್ಳು ಹೇಳ್ತೀನಿ. ನೀನು ಹೇಳ್ಬೇಡ, ಮರ್ತ್ಕೊಂಡು ಆಮೇಲೆ ಹೇಳ್ಬೇಡ, ನೀನು ಚೆನ್ನಾಗೇ ಇದೆಯಲ್ಲ ಅಂದ್ಬಿಟ್ಟು ಆಮೇಲೆ ಹಂಗೆ ಹೇಳ್ತೀನಿ. ಏನಂತಾಳೆ? ಬಿಡು, ತಿನ್ಕೊ ಅಂತಾಳ, ಇಲ್ಲ ಬೇಡ ಬಿಡು ಇಟ್ಬಿಡು ಅಂತಾಳ. ನೋಡೋಣ ತಡಿ. ಇಲ್ಲ, ಅವಳು ನೆನೆ ಫೋನ್ ಮಾಡಿದ್ಲಲ್ಲ, ಅವಾಗ ನಾನು ತಗೊಂಡು ಬಂದೆ. ಸುಮ್ಮನೆ ಇನ್ನೇನು ಬರಬೇಡ ಅಂತ ಹೇಳೋಕ್ಕಾಗಲ್ವಲ್ಲ, ಬರ್ತೀನಿ ಅಂದಮೇಲೆ ಹಂಗೆ ಇದು ಮಾಡ್ತೀನಿ ನಾನು. ಸುಮ್ಮನೆ ಹೋದ್ರು. ನೀನು ಕೇಳಿದ ತಕ್ಷಣ ಬಂದ್ಲು ನೋಡು. ಏನು ಅಡುಗೆ ಮಾಡ್ತಿದ್ಯಾ ಸಿರಿ? ಬಿಸಿಬೇಳೆ ಬಾತ್ ಮಾಡ್ತಿದ್ಯಾ ಅವ್ರಿಗೆ? ಬೇಗ ಬೇಗ ಮಾಡು. ಮತ್ತು ಬಿಸಿಬೇಳೆ ಬಾತ್ ಮಾಡ್ತಾವಳಂತೆ. ನನಗೆ ಫಸ್ಟ್ ಕೊಡ್ತಾಳೆ. ಮುಗಿಸ್ಬಿಟ್ಟ? ಸಾಕಾಯ್ತಾ? ಏನು ಏನಮ್ಮ? ಎಲ್ಲ ಒಂದೊಂದೊಂದೊಂದು ತಿನ್ಬೇಕು ತಾನೆ, ಒಂದೇ ಸರಿ ತಿಂತಾರ ಹಿಂಗೆ? ಲೈಟ್ ಆನ್ ಮಾಡಮ್ಮ. ಒಳ್ಳೆ ಟೈಮ್ಗೆ ಹೋಯ್ತಲ್ಲ. ಇವಾಗ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ ನೀನು, ನಂಗೆ ಬೇರೆ ಇದಾಗ್ಬಿಟ್ಟೈತೆ, ಏನೋ ಸ್ವಲ್ಪ ಬೇದಿ ಥರ ಆಗ್ಬಿಟ್ಟೈತೆ ನೆನ್ನೆಯಿಂದ. ಅದಕ್ಕೆ ಏನು ಮಾಡಲಿ, ತಿನ್ನಲೋ ಬೇಡವೋ? ಅಲ್ಲ, ನಾನು ತಿಂಡಿ ತಿನ್ನಲಿಲ್ಲ, ಮಜ್ಜಿಗೆಯನ್ನು ತಿಂದೆ ನೆನ್ನೆ ರಾತ್ರಿಯಿಂದ. ಅಲ್ಲ, ಈಗ ನಾನು ಬೆಳಗ್ಗೆ ಇದೇ ತಿನ್ನಲಿಲ್ಲ, ಒಡ್ಚಿಲ್ಗೆನೆ. ಇವಾಗ ಇದ್ದೆ ಹೆಂಗೆ ತಿನ್ನಲ್ಲ, ಏನು ಮಾಡಲಿ? ತಿರ್ಗಾ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಮೊದಲೇ ಕುತ್ಕೊಳಕ್ಕಾಗಲ್ಲ, ಏನಿಲ್ಲ. ಇದೆರಡು ತಿನ್ಬಿಟ್ಟಿದ್ದಾದ್ರೆ ಆಮೇಲೆ ತಿನ್ಬಿಟ್ಟು ಜಾಸ್ತಿ ಆದರೆ ನಿನ್ನ ಮೇಲೆ. ಏನ್ ಮಾಡ್ಲಿ ಹೇಳು? ಆಮೇಲೆ ನಾನು ಅತ್ಲಾಗೆ ತರದ್ ಬೇಡ ಅನ್ಕೊಂಡೆ, ಜಾಸ್ತಿ ಆದ್ರೆ ಆಮೇಲೆ ಏನಾರ ಆದ್ರೆ ಇರ್ಬೇಕು. ಅವಾಗ ಇನ್ನು ಜಾಸ್ತಿ ಆದ್ರೆ ಹೆಂಗಾರು ಆಗ್ಲಿ, ಒಟ್ನಲ್ಲಿ ತಂದ್ಬಿಟ್ಟಿದೀನಿ ತಿನ್ನು ಅಂತಿದ್ಯಾ? ಹಂಗೆ ಆಯ್ತು ಕತೆ. ಸುಮ್ನೆ ಆಮೇಲೆ ಬರ್ತಿರ್ಲಿಲ್ವಲ್ಲ ನೀನು? ಗಾಯ್ಸ್, ಇಲ್ಲಿ ಕೊನೆಗೂ ಅವಳು ತಿನ್ನು ಅಂತಾನೆ ಹೇಳಿದ್ಲು ನನಗೆ. ಅವಳು ಈ ವಿಡಿಯೋ ನೋಡಿದ ತಕ್ಷಣ ಪಕ್ಕ ನನಗೆ ಫೋನ್ ಮಾಡಿ ಕೇಳ್ತಾಳೆ ಬೇಕಿದ್ರೆ.
ಇನ್ನು ಕಡುಬಿಗೆ ಅವ್ರ ಮನೇಲೆ ಎಲ್ಲನೂ ರೆಡಿ ಮಾಡ್ಕೊಂಡು ಬಂದಿದ್ಲು. ಇಲ್ಲಿ ಜಸ್ಟು ಅಕ್ಕಿ ಹಿಟ್ಟನ್ನ ಮಾತ್ರ ರೆಡಿ ಮಾಡಿಕೊಂಡು ಆ ಅಕ್ಕಿ ಹಿಟ್ಟನ್ನ ಒಂದೊಂದೇ ಉಂಡೆ ತಗೊಂಡು ಹಪ್ಳದ ಮಿಷಿನಲ್ಲಿ ಒತ್ಬಿಟ್ಟು ಅದಾದಮೇಲೆ ಕಡುಬು ಹಿಟ್ಟು ಬರುತ್ತಲ್ಲ ಅದನ್ನು ಅದ್ರೊಳಗಡೆ ಫಿಲ್ ಮಾಡಿಬಿಟ್ಟು ಈ ಟೈಪು ಮಡ್ಚಿಬಿಟ್ಟು ಅದನ್ನ ಬಾಳೆದೆಲೆ ಅಥವಾ ಅರ್ಶಿಣದೆಲೆ ಬರುತ್ತಲ್ಲ ಅದರೊಳಗಡೆ ಮುಚ್ಚಿಬಿಟ್ಟು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೇಕು. ಹಾಂ, ಬಿಸಿ ಬಿಸಿ ಕಡುಬು ರೆಡಿ ಆಯಿತು ನೋಡಿ. ಇವಾಗ ಸಖತ್ ಸುಡ್ತಿತ್ತು, ನಮ್ಮಮ್ಮ ತೆಗಿತಾ ಐತೆ. ಅರ್ಶಿನ ನಮ್ಮನೆ ಅರ್ಶಿನ ಹಾಕೊಂಡಿದೀನಿ. ಹಿಂಗೆ ಕನಕನಗರದಲ್ಲಿ ನಾವು ಅರ್ಶಿನ ಎಲ್ಲ ಯೂಸ್ ಮಾಡ್ತೀವಿ. ಸೇಮ್ ಅರ್ಶಿನ. ಇವತ್ತು ನಮ್ಮನೆ ಮಧ್ಯಾಹ್ನ ಊಟಕ್ಕೆ ಇದಿಷ್ಟ ಆಗಿತ್ತು. ಮಾತಾಡಿ ನೀವು ನಾರ್ಮಲ್ ಆಗಿ. ಇದೇ ನೋಡ್ಬೇಡಿ. ನೀರು ಕುಡಿಯಲ್ವಾ? ನೀರ್ನು ತೋರಿಸ್ಲಾ? ಈಗ ಇದು ಇದಾದ್ರೂ ತಿನ್ನಿಸ್ತಿದ್ಯಾ? ಈಗ ಜಾಸ್ತಿ ಆಗ್ಬೇಕು, ಆಮೇಲೆ ಹೊಟ್ಟೆ ನೋವು ಬರಬೇಕು ನನಗೆ. ಇಲ್ಲ, ಸಾಧ್ಯನೇ ಇಲ್ಲ. ಏಕೆ ಬರಲ್ಲ? ಬಂದ್ರೆ ನಾನಿದ್ದೀನಿ. ಒಳಗೆ ಲೂಸ್ ಮೋಷನ್ ಆಗಿದ್ರೆ ಸ್ವಲ್ಪ ಅದಕ್ಕೆ ತಿಂದ್ರೆ ಏನಾಯ್ತದೆ ಅಂತ ನಾನು ಆಗಲ್ಲ ಕಂತೆ. ಏನಾಗ್ತದೆ ಆಗ್ಲಿ ಇರು, ಸಂಜೆ ಫೋನ್ ಮಾಡ್ತೀನಿ. ಮಾಡು. ಹಿರಿಯನ್ನು ಮಗ್ನೆ ಏನಕ್ಕೆ ಹೇಳು? ಅವ್ರ ಅಮ್ಮಂಗ ಅವ್ರ ಅಪ್ಪಂಗೂ ಇಲ್ಲೇ ಇರಿ ಆಂಟಿ ಅಂತ. ಇಲ್ಲೇ ಇರ್ತೀಯಮ್ಮನ? ಇಲ್ಲೇ. ಹೇಳು ನಿಮ್ಮ ಅಮ್ಮಂಗೆ ಹೆಂಗಂತ. ಬೇಗ ಎದ್ದು ಹೋಗ್ಬಿಡೋದು ಅವಾಗ. ನೀನು ಸ್ಕೂಲ್ಗೆ ಹೋಗೋದು? ಎಲ್ಲಿಗೆ? ಯಾಕೆ ಇಲ್ಲೇ ಆಟಾಡು? ಅಲ್ಲಿಗೇನಕ್ಕೆ ಮಗ್ನೆ? ಅಲ್ಲಿಗೇನಕ್ಕೆ? ಅಲ್ಲಿ ಮುಂದೆ ಕಾರ್ ಹತ್ರ. ಇವಳನ್ನ ಮನನ್ನ ಅಲ್ಲಿಗೇನಕ್ಕೆ ಮಗ್ನೆ? ಮೈಸೂರು ಅಂದ್ರೆ ಮನೆ ಅಂತಾನೆ ಅರ್ಥ. ಬಾಯ್ ಮಾಡಿ ಇವಾಗ. ಯಾಕೆ ಇನ್ನೊಂದಿನ ಬತ್ತಳಡಿ. ಇನ್ನು ಬರ ಭಾನುವಾರ ಶನಿವಾರ ಇನ್ನೊಂದೇನು ಬತ್ತಳಡಿ. ಮಾವನ್ ಕೊಡು. ಏನು ತಂದ್ಕೊಡ್ಬೇಡಕ್ಕ ಇವಳಿಗೆ. ಇಲ್ಲಾಂದ್ರೆ ಏನು ಬೇಡ, ಎಲ್ಲ ನನಗೆ ತಗೊಡು. ದೊಡ್ಡದ ಐಸ್ ಕ್ರೀಮ್ ಇಲ್ಲ, ಚಾಕಿ ಬಿಸ್ಕೆಟ್ ಎಲ್ಲಾನು ಬರ್ನಿಲ್ಲ ಅಂದ್ರೆ ಇದೊಂದು, ಇನ್ನೇನಿಲ್ಲ. ಸೊ ಗಾಯ್ಸ್, ಇವಾಗ ಅವರು ಹೋದ್ರು. ಅವ್ರು ಹೋದ್ಮೇಲೆ ನಾನು ಕಾಲ್ ಮಾಡಿದೆ, ಹೋದ್ರೆ ಏನು ಕತೆ, ಎಷ್ಟೊತ್ತಿಗೆ ಹೋದ್ರಿ ಅಂತ ಹೇಳ್ಬಿಟ್ಟು. ಮನೆಗೆ ಬಂದ್ವಿ ಅಂತ ಹೇಳಿದ್ಲು ಅವಳು. ನಾನು ಹಂಗೆ ನನ್ನ ಪ್ರ್ಯಾಂಕ್ನ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಇವಾಗ ನೋಡು, ನೀನು ಮಾಡಿದ್ನೆಲ್ಲ ತಿನ್ಬಿಟ್ಟು ಇವಾಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೋಡಿದ್ರೆ ಏನಾಗ್ಬಿಟ್ಟೈತೆ ಅಂದರೆ ನನ್ನ ಪ್ಲ್ಯಾನೇ ಉಲ್ಟಾ. ಯಾಕೆ ಅಂದರೆ ಅವಳಿಗೆ ಮನೆಗೆ ಹೋದ ತಕ್ಷಣ ಫುಲ್ ಚಳಿ ಜ್ವರ ಬಂದ್ಬಿಟ್ಟೈತೆ. ಚಳಿ ಜ್ವರ ಬಂದ್ಬಿಟ್ಟೈತೆ ಅಂತೆ. ಅವಳೇ ಮಲ್ಕೊಬಿಟ್ಟವಳೆ. ಅದೇನಾಯ್ತಪ್ಪ ಅಂದರೆ ಅವ್ರು ಬೆಳಗ್ಗೆ ಬರುವಾಗ ಅಲ್ಲೆಲ್ಲೋ ರೋಡ್ ಹತ್ರ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡಿದ್ರು. ಅಲ್ಲೇನೋ ಸೋಕಾದಂಗೆ ಆಗಿಬಿಟ್ಟು ಅವಳಿಗೆ ಪಾಪ ಇಲ್ಲಿ ನಮ್ಮ ಮನೇಲಿ ಇರೋ ತನಕ ಚೆನ್ನಾಗಿದ್ಲಂತೆ. ಅವ್ರ ಮನೆಗೆ ಹೋಗ್ತಿದ್ದಂಗೆ ಫುಲ್ಲು ಜ್ವರ ಬಂದ್ಬಿಟ್ಟೈತೆ. ಅದಕ್ಕೆ ಇನ್ನು ಸುಮ್ಮನೆ ನಾನು ಈ ಪ್ರಾಂಕು ಗೀಂಕು ಅಂದ್ಕೊಂಡು ಇನ್ನು ಎಳಿತಾನೆ ಹೋದರೆ ಸುಮ್ಮನೆ ಚೆನ್ನಾಗಿರಲ್ಲ ಅದೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅವಳಿಗಿನ್ನೂ ನಾನು ಸುಮ್ಮನೆ ಹೇಳಿದ್ದು ಈ ಥರ ಪ್ರ್ಯಾಂಕ್ ಮಾಡಿದ್ದು ಅಂತ ಇದುವರೆಗೂ ಗೊತ್ತಿಲ್ಲ. ನಾನು ಹೇಳೂ ಇಲ್ಲ, ನಾಳೆ ಹೇಳೋದು ಇಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಅವಳಿಗೆ ಗೊತ್ತಾಗೋದು ಅಂದ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.